ಬಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ಕೊಳ್ಳಿ, ಒಂದು ಹೊಸ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ, ಹಾಗೆ ವೀಡಿಯೋಸ್ನ ನೋಡ್ತಾ ಇರಿ. ಓಕೆನಾ? ಬನ್ನಿ ಇವಾಗ ನೋಡ್ತಾ ಹೋಗೋಣ. RD 2024 ಪೋಸ್ಟ್ ಆಫೀಸ್ನಲ್ಲಿ ಈ ಯೋಜನೆಯಲ್ಲಿ ಜಸ್ಟ್ 10,000 ರೂಪಾಯಿ ನೀವು ಡೆಪಾಸಿಟ್ ಮಾಡಿದರೆ ನಿಮಗೆ 7 ಲಕ್ಷ ರೂಪಾಯಿ ಸಿಗುತ್ತೆ. ಅದು ಯಾವ ಸ್ಕೀಮ್ ಅಂತ ನೋಡ್ತಾ ಹೋಗೋಣ ಬನ್ನಿ. ಪೋಸ್ಟ್ ಆಫೀಸ್ ಡೆಪಾಸಿಟ್ ಸ್ಕೀಮ್, ಇದರಲ್ಲಿ ರಿಕ್ಯೂರಿಂಗ್ ಸ್ಕೀಮ್ ಇದೆ. ದೇಶದಲ್ಲಿ ಹೆಚ್ಚು ಜನರ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರು ಆರ್ಥಿಕ ಪರಿಸ್ಥಿತಿ ಆದಷ್ಟು ಇರುವುದಿಲ್ಲ. ಹಾಗಾಗಿ ಹಲವರು ತಮ್ಮ ಆದಾಯ ಸ್ವಲ್ಪ ಹಣ ಉಳಿತಾಯ ಮಾಡಲು ಬಯಸುತ್ತಿದ್ದಾರೆ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ಹೂಡಿಕೆ ಮಾಡಲು ಭಾರತೀಯ ಅಂಚೆ ಇಲಾಖೆ ಹಲವಾರು ಯೋಜನೆಗಳನ್ನು ತಂದಿದೆ. ಉಳಿತಾಯ ಯೋಜನೆ ಮಹಿಳೆಯರಿಗೆ, ಮಕ್ಕಳು ಹಾಗೂ ವೃದ್ಧರಿಗಾಗಿ ಪರಿಚಯಿಸಲಾಗಿದೆ. ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆಯಲ್ಲಿ ಸಹ ಉಪಯುಕ್ತವಾದ ಆದಾಯವನ್ನು ಒದಗಿಸುವ ಪ್ರಯೋಜನಗಳಾಗಿವೆ. ಇದೀಗ ಈ ಪೋಸ್ಟ್ ಆಫೀಸ್ನಲ್ಲಿ ಜಾರಿ ತಂದಿದೆ ಹೊಸ ಸೂಪರ್ ಹಿಟ್ ಯೋಜನೆ ಬಗ್ಗೆ ತಿಳಿಯೋಣ ಬನ್ನಿ. ಪೋಸ್ಟ್ ಆಫೀಸ್ ಠೇವಣಿ ಯೋಜನೆ, ಮರುಕಳಿಸುವ ಠೇವಣಿ ಯೋಜನೆ. ಈ ಪೋಸ್ಟ್ ಆಫೀಸ್ನಲ್ಲಿ ಮರುಕಳಿಸುವ ಠೇವಣಿ ಯೋಜನೆ ಕನಿಷ್ಠ ಹೂಡಿಕೆ ಮತ್ತು 100 ರೂಪಾಯಿ ಆಗಿದೆ. ಈ ಯೋಜನೆಯಲ್ಲಿ ಕೇವಲ 5 ವರ್ಷವರೆಗೆ ಮಾತ್ರ ಇರುತ್ತದೆ. ನಂತರ ಅದನ್ನು ಬೇಗ 5 ವರ್ಷವರೆಗೆ ವಿಸ್ತರಿಸಲಾಗುತ್ತದೆ. ಈ ಪೋಸ್ಟ್ ಆಫೀಸ್ನಲ್ಲಿ ಮರುಕಳಿಸುವ ಯೋಜನೆ ಖಾತೆ ತೆರೆಯಲು ಬಯಸುವವರು ಪ್ರತಿ ತಿಂಗಳಿಂದ 1 ರಿಂದ 15 ತಾರೀಕಿನ ಒಳಗೆ ಹಣವನ್ನು ಠೇವಣಿ ಮಾಡಬೇಕಾಗುತ್ತದೆ. ಹಲವಾರು ಪ್ರತಿ ತಿಂಗಳಿಗೆ ಕೊನೆಯ ದಿನದ ಒಳಗೆ ಕಂತನ್ನು ಕಟ್ಟಬೇಕಾಗುತ್ತದೆ. ಹಾಗೆ ಈ ಯೋಜನೆಯಲ್ಲಿ 12 ಕಂತು ಪೂರ್ಣಗೊಂಡ ನಂತರ ಸಾಲ ಸೌಲಭ್ಯ ಲಭ್ಯವಿರುತ್ತದೆ. ಓಕೆನಾ? ನೀವು ಸಾಲ ಕೂಡ ತಗೊಬೋದು. ಓಕೆ, ನೆಕ್ಸ್ಟು ಈ ಯೋಜನೆಯಲ್ಲಿ ಜಸ್ಟ್ 10,000 ರೂಪಾಯಿ ನೀವು ಡೆಪಾಸಿಟ್ ಮಾಡಿದರೆ ಸಿಗಲಿದೆ 7 ಲಕ್ಷ ರೂಪಾಯಿ. ಪೋಸ್ಟ್ ಆಫೀಸ್ನ ಮರುಕಳಿಸುವ ಯೋಜನೆ ಅಡಿಯಲ್ಲಿ ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು 10,000 ರೂಪಾಯಿ ಠೇವಣಿ ಮಾಡಿದರೆ ನಂತರ ನಿಮಗೆ 7 ಲಕ್ಷ ರೂಪಾಯಿ 10,000ವನ್ನು ಪಡೆದುಕೊಂಡು ಪೋಸ್ಟ್ ಆಫೀಸ್ RD ಪ್ರಕಾರ ಪ್ರತಿ ತಿಂಗಳು ಠೇವಣಿ ಮಾಡಿದ ಮೊತ್ತ 6 ಲಕ್ಷ ರೂಪಾಯಿ ಆಗಿ ಅದರ ಬಡ್ಡಿ 1 ಲಕ್ಷ ರೂಪಾಯಿ 10,000 ಆಗಿರುತ್ತದೆ. ಒಟ್ಟು ಅವರು ಮುಕ್ತಾಯವಾದ ನಂತರ 7 ಲಕ್ಷ ರೂಪಾಯಿ ಟು 10 ಲಕ್ಷ ಪಡೆಯುತ್ತಾರೆ. ಓಕೆ, ಈ ಯೋಜನೆ ನಿಮ್ಗೆ ಇಷ್ಟ ಆದರೆ ಹೋಗಿ ಈಗಲೇ ಪೋಸ್ಟ್ ಆಫೀಸ್ನಲ್ಲಿ ನೀವು ಹೂಡಿಕೆ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೋಗಿ ಪೋಸ್ಟ್ ಆಫೀಸ್ನಲ್ಲಿ ಒಂದ್ಸರಿ ಎನ್ಕ್ವೈರಿ ಮಾಡ್ಕೊಳ್ಳಿ. ನೀವು ಡೆಪಾಸಿಟ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ಸೇವ್ ಮಾಡಿ ಮನಿನ. ಎಲ್ಲನೂ ಕೂಡ ವೇಸ್ಟ್ ಮಾಡಬಾರ್ದು, ನಿಮಗೂ ಕೂಡ ಆವಾಗವಾಗ ಬೇಕಾಗುತ್ತೆ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.